ಹಾಯ್, ಇದು ಆ್ಯನಿವರ್ಸರಿ ದಿನದ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಸಂಜೆ ಟೈಮ್ ಅಂದರೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ದು, ಅಲ್ಲಿಂದ ಬಂದಮೇಲೆ ಊಟ ಎಲ್ಲ ಮುಗಿಸಿ ಆಮೇಲೆ ಸುನಿಲ್ ಅವರು ಕೇಕ್ ಕೂಡ ತಂದಿದ್ರು. ಸರ್ಪ್ರೈಸ್ ಆಗಿ ಗಿಫ್ಟ್ ಎಲ್ಲ ತಂದಿದ್ರು. ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟ್ ಟೈಮ್ ಅಂದರೆ ನನಗೆ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಯಾಕಂದರೆ ಗಿಫ್ಟೆಲ್ಲ ಯಾವತ್ತೂ ಅವರು ಆ ಥರ ಎಲ್ಲ ಕೊಟ್ಟಿಲ್ಲ. ಅಂದರೆ ಅವ್ರಿಗೂ ಕೂಡ ಇಷ್ಟ ಆಗೋಲ್ಲ, ನನಗೂ ಕೂಡ ಇಷ್ಟ ಆಗೋಲ್ಲ. ಆ ಗಿಫ್ಟ್ ಆಗಲಿ ಏನೂ ಇಷ್ಟ ಆಗೋಲ್ಲ. ಹೆಂಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದೇ ನಮ್ಗೆ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ನಮಗೆ ಯಾವಾಗಲೂ ಇದಾಗುತ್ತೆ. ಅವ್ರಿಗೂ ಅಷ್ಟೇ ಸಿಂಪಲ್ಲಾಗಿರೋದೇ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ನಮ್ಮ ಆ್ಯನಿವರ್ಸರಿ ದಿನ ಗಿಫ್ಟೆಲ್ಲ ತೊಗೊಂಡು ಬಂದಿದ್ದರು. ನಮ್ಮ ಲವ್ ಸ್ಟಾರ್ಟ್ ಆಗಿ ಇವಾಗ 11 ವರ್ಷ ಆಗಕ್ಕೆ ಬಂತು. 11 ವರ್ಷ ಆಗಕ್ಕೆ ಬಂತು. ಅದರಲ್ಲೂ ಕೂಡ ಮದುವೆ ಆಗಿ 3 ವರ್ಷ ಆಯಿತು. 3 ವರ್ಷದಲ್ಲಿ ಫಸ್ಟ್ ಟೈಮ್ ಅಂದರೆ ಲವ್ ಸ್ಟಾರ್ಟ್ ಆಗಿ 11 ವರ್ಷದಲ್ಲಿ ಫಸ್ಟ್ ಟೈಮ್ ಗಿಫ್ಟ್ ಅಂತ ಕೊಟ್ಟಿರೋದು ಅಂತಲೇ ಹೇಳ್ಬೋದು. ಅಂದರೆ 11 ವರ್ಷದಲ್ಲಿ ಒಂದು ಚಾಕ್ಲೇಟ್ ಕೂಡ ಕೊಡಿಸಿರ್ಲಿಲ್ಲ. ಅಂದರೆ ಒಂದು ಚಾಕ್ಲೇಟ್ ಅಂದರೆ ಒಂದು ಫಸ್ಟ್ ಟೈಮ್ ಯಾವುದೋ ಒಂದು ಮದುವೆಗೆ ಹೋಗಿದ್ವಿ ಇಬ್ಬರೂ. ಆವಾಗ ಒಂದು ಕೀಬಂಚ್ ಏನೋ ಕೊಟ್ಟಿದ್ದು ಅನಿಸುತ್ತೆ. ಆವಾಗ ಅದು ಕೂಡ ಹಾಳು ಮಾಡಿಬಿಟ್ಟೆ. ಅಮ್ಮ ಅವರೇನೋ ನೋಡಿಬಿಟ್ಟು ಯಾರು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಅದು ಕೂಡ ಬಿಸಾಕಿದ್ರು. ಲವ್ ಸಿಂಬಲ್ ಇತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಫಸ್ಟ್ ಟೈಮ್ ಗಿಫ್ಟೆಲ್ಲ ಕೊಡ್ತಾ ಇರೋದು. 5th ಮಂತ್ ರನ್ನಿಂಗ್ ಕೂಡ, ಅಂದರೆ 5 ತಿಂಗಳು ತುಂಬಿ 6ನೇ ತಿಂಗಳಿಗೆ ಬೀಳ್ತಾ ಇದೆ ನನಗೆ ಪ್ರೆಗ್ನೆನ್ಸಿ ಜರ್ನಿ ಕೂಡ. ಗಿಫ್ಟ್ ಏನೇನು ಕೊಟ್ಟರು ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡ್ತಾ ಇದ್ದೀರಾ. ಕ್ರೀಮ್ ಮುಗ್ದಿತ್ತು ಅಂತ ಹೇಳ್ಬಿಟ್ಟು ನಾನು ಕೂಡ ನಗಾಡ್ತಾ ಇದ್ದೆ. ಅದು ಕೂಡ ಬ್ಯಾಗಲ್ಲೇ ಹಾಕ್ಕೊಂಡು ಬಂದಿದ್ದರು. ಬ್ಯಾಗಲ್ಲಿ ಹಾಕ್ಕೊಂಡು ಬಂದು ಕೊಟ್ಟ ತಕ್ಷಣ ನನಗೆ ಖುಷಿಯಾಯಿತು. ತುಂಬಾ ಅಂದರೆ ತುಂಬ ಖುಷಿಯಾಯಿತು. ಕ್ಲಿಪ್ ಆಗಿರ್ಬೋದು, ಫಸ್ಟಿಗೆ ಕ್ರೀಮ್ ಕೊಟ್ಟರು, ಬೇಬಿ ಕ್ರೀಮ್. ಅದು ನಾನು ಯೂಸ್ ಮಾಡ್ತಾ ಇರ್ತೀನಲ್ಲ, ಅದಕ್ಕೆ. ಬೇರೆ ಕೊಟ್ಟರೆ ಏನು ಯೂಸ್ ಆಗೋಲ್ಲ, ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡು ಬಂದೆ ಅಂತ ಹೇಳಿದರು. ಸೊ ಅದು ಖಾಲಿಯಾಗಿತ್ತು ಬಿಡು, ಇರಲಿ ಅಂತ ಹೇಳ್ಬಿಟ್ಟು ನಾನು ನಗಾಡ್ತಿದ್ದೆ. ಮತ್ತು ಅತ್ತೆ ಮಾವ ಎಲ್ಲರೂ ಕೂಡ ನಗಾಡ್ತಾಯಿದ್ರು. ಆಮೇಲೆ ನೋಡ್ತಾ ಇದ್ದೀರಾ, ಸೈಡ್ ಪಿನ್ಗಳು ತೊಗೊಂಡು ಬಂದಿದ್ರು. ಮತ್ತು ರಿಬ್ಬನ್ಗಳು, ಚೋಟ ರಿಬ್ಬನ್ಗಳು ತೊಗೊಂಡು ಬಂದಿದ್ರು. ಚೋಟ ರಿಬ್ಬನ್ಗಳು, ಕ್ಲಿಪ್ಗಳು ಅಂದರೆ ನನಗೆ ತುಂಬಾ ಇಷ್ಟ. ಫಸ್ಟ್ ಕಾಲೇಜ್ ಡೇಸಿಂದನೂ ಕ್ಲಿಪ್ ಮೇಲೆ ನನಗೆ ಸ್ವಲ್ಪ ಕ್ರಷ್ ಅಂತಲೇ ಹೇಳ್ಬೋದು. ಕ್ರಷ್ ಅಂದರೆ ಹೊಸ್ದಾಗಿ ಯಾವ ಕ್ಲಿಪ್ ಬಂದರೂ ನಾನು ಬಿಡ್ತಿರ್ಲಿಲ್ಲ. ಆ ಫ್ಯಾನ್ಸಿ ಸ್ಟೋರಲ್ಲಿ ಎಲ್ಲ ತೊಗೊಳ್ತಾ ಇದ್ದೆ. ಮತ್ತು ಯಾವಾಗಲೂ ಕೂಡ ಯಾವುದಾದ್ರೂ ಶಾಪಿಗೆ ಹೋದರೆ ನಾನೊಂದು ಬ್ಯಾಗ್ ತೊಗೊಳ್ಬೇಕು, ಸೈಡ್ ಬ್ಯಾಗ್ ಅಂತ ಹೇಳ್ತಾ ಇದ್ದೆ. ಸೊ ಸಿಂಪಲ್ಲಾಗಿ ಒಂದು ಮೊಬೈಲ್ ಮಾಡಿಕೊಳ್ಬೇಕು, ಹಾಗೆಯೇ ಅದ್ರ ಜೊತೆಗೆ ಅಮೌಂಟ್ ಒಂದಷ್ಟು ಅಂತ ಇಟ್ಕೊಳ್ಬೇಕು, ಆ ಥರ ಇರಬೇಕು ಅಂತ ಹೇಳಿದ್ದೆ. ಅದನ್ನು ನೆನೆಸ್ಕೊಂಡು ಅವರು ಟೋಟಲಾಗಿ ಡಿಮಾರ್ಟ್ಗೆ ಹೋಗಿ ಡಿಮಾರ್ಟಿಂದನೇ ಎಲ್ಲ ಪರ್ಚೇಸ್ ಮಾಡಿಕೊಂಡು ತಗೊಂಡು ಬಂದಿದ್ರು. ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರಂತೆ. ಅಷ್ಟರಲ್ಲಿ ಬೇಡ ಬಿಡು, ಇರಲಿ ಅಂತ ಹೇಳ್ಬಿಟ್ಟು ಗಿಫ್ಟ್ ಪ್ಯಾಕ್ ಮಾಡಿಸೋದೇನು ಬೇಡ ಅಂತ ಹೇಳ್ಬಿಟ್ಟು ಬ್ಯಾಗಲ್ಲೇ ತೊಗೊಂಡು ಬಂದಿದ್ದರು. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೂ ಗಿಫ್ಟ್ಗಳಿದೆ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು. ಇನ್ನೂ ಏನೇನಿದೆ ಗೆಸ್ ಮಾಡು ಇನ್ನೇನೇನು ಗಿಫ್ಟ್ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾಯಿದ್ರು. ನಾನು ಇನ್ನೇನಿರಬೇಕು, ಏನಾದರೂ ಟೆಡ್ಡಿ ಇರಬೇಕಾ ಅಂತ ಹೇಳಿಬಿಟ್ಟು ನಾನು ಹೇಳಿದೆ. ಸೊ ಅದರಲ್ಲಿ ಏನು ಗಿಫ್ಟ್ ಇದೆ ಗೆಸ್ ಮಾಡು, ಅದಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ಲಾಸ್ಟಿಗೆ ಓಪನ್ ಮಾಡಿದ್ರು. ಆಮೇಲೆ ಇನ್ನೂ ಏನೇನೋ ಸುಮಾರಷ್ಟು ಗಿಫ್ಟ್ಗಳು ತೊಗೊಂಡು ಬಂದಿದ್ರು. ಸರ್ಪ್ರೈಸ್ ಗಿಫ್ಟ್ ಅಂದರೆ ನನಗೆ ತುಂಬಾ ಇಷ್ಟ ಆಗಿದ್ದು ಒಂದಿದೆ. ಅದನ್ನು ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಅವರು ಆ ಥರ ಗಿಫ್ಟ್ ಕೊಟ್ಟಿರೋದು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅದು ಕೂಡ ನನ್ನ ಪಾಪುಗೂ ಸೇರಿಸಿ. ಅಂದರೆ ಇವಾಗ ನಾನು ಪ್ರೆಗ್ನೆನ್ಸಿ ಜರ್ನಿ 5 ಮಂತ್ ತುಂಬಿದೆ. 5 ಮಂತ್ ತುಂಬಿ 6 ಮಂತ್ಸ್ಗೆ ಬೀಳ್ತಾ ಇದೆ ಅಲ್ವಾ. ಸೊ ಈ ಟೈಮಲ್ಲಿ ನನಗೆ ಈ ಥರ ಗಿಫ್ಟ್ ಕೊಟ್ಟಿದ್ದು ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಒಂದು ಟೆಡ್ಡಿ ಕೂಡ ತಂದಿದ್ರು. ಫಸ್ಟ್ ಟೈಮ್ ನನಗೆ ಗಿಫ್ಟ್ ಕೊಡ್ತಾ ಇರೋದು ಟೆಡ್ಡಿ. ಆಮೇಲೆ ಅದ್ರ ಜೊತೆಗೆ ಕ್ಲಿಪ್ಪು ಮತ್ತು ಕ್ರೀಮ್ ತುಂಬಾ ಚೆನ್ನಾಗಿತ್ತು. ಅದನ್ನು ನಗಾಡ್ತಾ ಇದ್ದೆ. ಫಸ್ಟ್ ಟೈಮ್ ಕೊಟ್ಟಿದ್ದು ಅಂದರೆ 11 ವರ್ಷದ ಲವಲ್ಲಿ ಒಂದು ಟೈಮ್ ಕೂಡ ಒಂದು ಗಿಫ್ಟ್ ಕೊಡಿಸಿರ್ಲಿಲ್ಲ, ಏನೂ ಕೊಡಿಸಿರ್ಲಿಲ್ಲ. ಫಸ್ಟ್ ಟೈಮ್ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಮತ್ತು ಸುನಿಲ್ ಅವರು ಕೂಡ ಹೇಳ್ತಾಯಿದ್ರು. ಅದನ್ನು ಎಲ್ಲರ ಮುಂದೆ ಇದು ಮಾಡೋಕ್ಕಾಗಲ್ಲ, ಅಂದರೆ ಹೇಳೋಕ್ಕಾಗಲ್ಲ ಆ ಲವ್ನ, ಆ ಫೀಲಿಂಗ್ನ ಅಂತಲೇ ಹೇಳ್ಬೋದು. ತುಂಬಾ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಅದನ್ನ ಇಟ್ಬಿಟ್ಟೆ. ಮತ್ತು ಇನ್ನೇನಿದೆ ಅಂತ ಹೇಳ್ಬಿಟ್ಟು ಗೆಸ್ ಮಾಡು ಅಂತ ಹೇಳ್ತಾಯಿದ್ರು. ನಮ್ಮ ಪಾಪು ಕೂಡ ಮಲ್ಕೊಂಡ್ಬಿಟ್ಟಿದ್ಲು. ಅಂದರೆ ಅಣ್ಣನ ಪಾಪು ಕುಶಾನಿ ಅಂತ ಇದ್ದಾಳೆ. ಸೊ ಮಲ್ಕೊಂಡ್ಬಿಟ್ಟಿದ್ಲು. ಅವಳಿದ್ರೆ ತುಂಬಾ ಖುಷಿ ಪಡ್ತಾ ಇದ್ದಾಳೆ. ಇದನ್ನೆಲ್ಲ ನೋಡಿದರೆ ಇನ್ನೂ ಖುಷಿ ಪಡ್ತಾ ಇರ್ತಿದ್ಲು. ಇನ್ನು ಇದರಲ್ಲಿ ಏನಿದೆ ಈ ಬಾಕ್ಸಲ್ಲಿ ಅಂತ ಹೇಳ್ಬಿಟ್ಟು ಬಾಕ್ಸ್ ಕೊಟ್ಟರು. ಗಿಫ್ಟ್ ಬಾಕ್ಸ್ ಥರ ಪ್ಯಾಕ್ ಮಾಡಿದರು. ಆ ಬಾಕ್ಸಲ್ಲಂತೂ ತುಂಬಾ
ಸ್ಪೆಷಲ್ ಆಗಿತ್ತು. ಅಂದರೆ ನನಗಿಷ್ಟ ಆಗೋ ಥರ. ಇವಾಗ ನಾನು ಪ್ರೆಗ್ನೆನ್ಸಿ ಜರ್ನಿಲಿ ತುಂಬಾ ಅಂದರೆ ತುಂಬಾ ಅದನ್ನು ಯೂಸ್ ಮಾಡ್ತಾ ಇರ್ತೀನಿ. ಅದಿತ್ತು. ಆದರೆ ನನಗದು ತುಂಬಾ ಇಷ್ಟ ಆಯಿತು. ಏನಿದೆ ಗೆಸ್ ಮಾಡು ಅಂತ ಹೇಳ್ತೀನಿ. ಏನೈತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ನೋಡ್ತಿದ್ದೆ. ಆಮೇಲೆ ಚಾಕ್ಲೇಟ್ ಇದೆ ಅಂತ ಹೇಳಿದೆ. ಇವಾಗ ನನಗೆ ಬೇಬಿ ಮೂಮೆಂಟ್ ಸ್ವಲ್ಪ ಏನು ಫೀಲ್ ಆಗದೆ ಹೋದರೆ ಒಂದು ಚಾಕ್ಲೇಟ್ ತಿಂದ್ರೂ ಬೇಬಿ ಮೂಮೆಂಟ್ ಚೆನ್ನಾಗಿ ಗೊತ್ತಾಗುತ್ತಲ್ಲ, ಆವಾಗ ಖುಷಿಯಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಬೇಬಿ ಮೂಮೆಂಟ್ಸ್ ಏನು ಗೊತ್ತಾಗದೆ ಇವಾಗಲೇ ಅಂದರೆ ಎಲ್ರಿಗೂ ಕೂಡ 5 ಮಂತ್ಸ್ವರೆಗೂ ಕೆಲವೊಬ್ಬರಿಗೆ ಗೊತ್ತಾಗೋದೇ ಇಲ್ಲ ಬೇಬಿ ಮೂಮೆಂಟ್ಸ್. ನನಗೆ 3 ಮಂತ್ಸಿಂದನೇ ಗೊತ್ತಾಗ್ತಿದೆ. ಅಂದರೆ ಒಂದೊಂದು ಸಾರಿ ಹೆಚ್ಚು ಕಡಿಮೆ ಗೊತ್ತಾಗದೇ ಹೋದಾಗ ಚಾಕ್ಲೇಟ್ ತಿಂದರೆ ಬೇಗ ಬೇಬಿ ಮೂಮೆಂಟ್ಸ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಾಕ್ಲೇಟ್ ತಿಂತಿದ್ದೆ ಮತ್ತು ಚಾಕ್ಲೇಟ್ಗೆ ಅಡಿಕ್ಟ್ ಆಗಿದ್ದೆ ಕೂಡ. ಸೊ ಚಾಕ್ಲೇಟ್ ಎಲ್ಲ ತಂದಿದ್ರು, ಡೈರಿ ಮಿಲ್ಕ್ ಮತ್ತು ಕಿಟ್ ಕ್ಯಾಟ್ ಅದೆಲ್ಲ ತಗೊಂಡು ಬಂದಿದ್ದರು. ಫೋಟೋ ತೊಗೊಳ್ಳಿ ಅಕ್ಕ ಅಂತ ಹೇಳ್ಬಿಟ್ಟು ನಾನು ಕೈಯಲ್ಲಿ ಜೋಡಿಸ್ಕೊಂಡು ಫೋಸ್ ಕೊಡ್ತಾ ಇದ್ದೆ ಗೈಸ್. ಆಮೇಲೆ ಇನ್ನೂ ಗಿಫ್ಟ್ ಇದೆ, ಇದೆಲ್ಲ ಇರಲಿ ಇನ್ನೂ ಸೈಡಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಮತ್ತು ನಾನು ಇವಾಗ ಮಾತಾಡ್ತಿರೋದು ಕೂಡ ಒಂದೇ ಉಸಿರಲ್ಲಿ, ಅಂದರೆ ಮಾತಾಡ್ತಿರೋದು ಸ್ವಲ್ಪ ಉಸಿರು ಹೇಳ್ಕೊಂಡು ಮಾತಾಡ್ತಿದ್ದೀನಿ. ಯಾಕಂದರೆ ಇವಾಗ ಪ್ರೆಗ್ನೆನ್ಸಿ ಜರ್ನಿಲಿ ನನಗೆ 6 ಮಂತ್ಸ್ ತುಂಬಿ 7ಗೆ ನಡೀತಾ ಇದೆ. ನಾನು ವೀಡಿಯೋ ಬೇಗ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ, ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗೆಲ್ಲ ಏನಾಗುತ್ತೆ ಅಂದರೆ ಬೇಗ ಮಾತಾಡೋದಕ್ಕೆ ಅಂದರೆ ಬಾಯಿ ಒಣಗೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ. ಸೊ ಮಾತಾಡೋದು ಸ್ವಲ್ಪ ಸ್ಲೋನೇ, ಅಂದರೆ ಉಸಿರು ತೊಗೊಂಡೇ ಮಾತಾಡ್ತೀನಿ. ಅಂದರೆ ಸ್ವಲ್ಪ ಬೇಬಿ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ಇವಾಗ ಈ ಟೈಮಲ್ಲಿ. ಸೊ ನಡ್ಕೊಂಡು ಮಾತಾಡಿದ್ರೂ ಕೂಡ ವಾಯ್ಸ್ ಸ್ವಲ್ಪ ಉಸಿರು ಹೇಳ್ಕೊಂಡಂಗಾಗುತ್ತೆ. ಮತ್ತು ಕಾಸ್ಟ್ಲಿ ಗಿಫ್ಟ್ ಅಂತ ಹೇಳಿದ್ನಲ್ಲ ನಾನು, ನೋಡಿ ಇದೇನೆ ಫಸ್ಟ್ ಟೈಮ್ ನನಗೆ ಲೆಟರ್ ಬರೆದು ಕೊಟ್ಟಿದ್ರು. ಅದೊಂದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಗೈಸ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸುನಿಲ್ ಅವರು ಈ ಥರ ಒಂದು ಲೆಟರ್ನ, ಅದು 2 ಪೇಜ್ 3 ಪೇಜ್ ಅಂತ ಬರ್ತಿದ್ರು. ಅದು ತುಂಬಾ ಚೆನ್ನಾಗಿ ಕೂಡ ಬರ್ತಿದ್ರು. ಅದನ್ನೆಲ್ಲ ಲೈನೆಲ್ಲ ಹಾಕಿ ಸ್ಕೇಲಿಂದ ಸ್ಕೆಚ್ ಪೆನ್ನಿಂದ ಎಲ್ಲ ಡಿಸೈನ್ ಎಲ್ಲ ಮಾಡಿ ಏನೇನು ಬರಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಯೋಚನೆ ಮಾಡಿಕೊಂಡು 1-2 ದಿನ ಟೈಮ್ ತೊಗೊಂಡೆ ಬರೆದ್ರಂತೆ. ಮತ್ತು ಗುಬ್ಬಿ ಮರಿ ಅಂದರೆ ನಮ್ಮ ಪಾಪುಗೂ ಕೂಡ ಒಂದು ಲೆಟರ್ ಬರೆದಿದ್ರು. ಅದನ್ನು ಕೂಡ ಪಾಪು ಆದಮೇಲೆ ಅದನ್ನು ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನೇ ನೋಡಿಕೊಂಡು ಸುಮ್ಮನೆ ತೆಗೆದಿಟ್ಟೆ. ನಾನು ಪಾಪು ಆದಮೇಲೆ ಆ ಲೆಟರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಅಂದರೆ 11 ಇಯರ್ಸಲ್ಲಿ, ಅಂದರೆ ಲವ್ ಸ್ಟಾರ್ಟಾಗಿ 11 ವರ್ಷದಲ್ಲಿ, ಮತ್ತು ಮದುವೆ ಆಗಿ 3 ವರ್ಷ ಆಯಿತು. ಲವ್ ಸ್ಟಾರ್ಟಾಗಿ 11 ವರ್ಷ ಆಯಿತು. ಆ ಒಂದು ವರ್ಷಗಟ್ಟಲೆ ಟೈಮಲ್ಲಿ ಫಸ್ಟ್ ಟೈಮ್ ನನಗೆ ಲೆಟರ್ ಕೊಟ್ಟಿದ್ದು ಅಂತಲೇ ಹೇಳ್ಬೋದು. ಆ ಲೆಟರಲ್ಲಿ ತುಂಬಾ ಅಂದರೆ ತುಂಬಾ ವರ್ಡ್ಸ್ ಅಂತೂ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಅಷ್ಟು ಪ್ರೀತಿ, ಅಷ್ಟೊಂದು ಇದು ತುಂಬಾ ಇಷ್ಟ ಆಯಿತು. ಆಮೇಲೆ ತುಂಬಾ ಲವ್ ಇತ್ತು ಅದರಲ್ಲಿ. ಒಂದೊಂದು ವರ್ಡ್ಸ್ ಕೂಡ ತುಂಬಾ ಅಳು ಬರೋ ಥರನೇ ಇತ್ತು. ಅಷ್ಟೊಂದು ಚೆನ್ನಾಗಿ ಬರ್ತದೆ. ನಮ್ಮ ಪಾಪು ಕೂಡ ಎದ್ದಿದ್ದಾದಮೇಲೆ ಅವಳಿಗೆ ತುಂಬಾ ಇಷ್ಟ ಬರ್ತ್ಡೇ ಕೇಕ್ ಕಟ್ ಮಾಡೋದು ಅಂದರೆ. ಸೊ ಅವಳು ಕೂಡ ಕೇಕ್ ಕಟ್ ಮಾಡಿಬಿಟ್ಟು ಎಲ್ರಿಗೂ ಕೂಡ ತಿನ್ನಿಸ್ತಾ ಇದ್ಲು. ಮೊದಲು ಅಪ್ಪಗೆ ಅಂದರೆ ಅಣ್ಣಂಗೆ ತಿನ್ನಿಸ್ಬಿಟ್ಟು ಆಮೇಲೆ ನಮಗೆ ಸುನಿಲ್ ಅವ್ರಿಗೆ ಎಲ್ರಿಗೂ ಕೂಡ ತಿನ್ನಿಸ್ತಾ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು. ಬರ್ಡೇ ಅಂದರೆ ಅವಳಿಗೆ ತುಂಬಾ ಅಂದರೆ ತುಂಬಾ ಖುಷಿ, ಆಮೇಲೆ ತುಂಬಾ ಇಷ್ಟ ಕೂಡ. ಯಾರು ಬರ್ತ್ಡೇ ಇದ್ರೂ ಕೂಡ, ಮನೇಲಿ ಯಾರು ಬರ್ಡೇ ಮಾಡಿದ್ರು ಕೂಡ ಅವಳು ತುಂಬಾ ಖುಷಿ ಪಡ್ತಾಳೆ. ಕೇಕ್ ಕಟ್ ಮಾಡೋದಂದರೆ ಅವಳಿಗೆ ಇನ್ನೂ ಜಾಸ್ತಿ ಖುಷಿ ಅಂತಲೇ ಹೇಳ್ಬೋದು. ಸೊ ಇಷ್ಟು ಕೂಡ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರು ಒಂದು ಲೈಕನ್ನು ಕೊಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ನೋಡ್ತಾ ಇರಿ.